ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅದರಲ್ಲೂ ಡ್ರೈವರ್ ಲೆಸ್ ಮೆಟ್ರೋಗಾಗಿ ಕಾಯ್ತಾ ಇದ್ದ ಸಿಲಿಕಾನ್ ಸಿಟಿ ಮಂದಿಗೆ ಇದು ಗುಡ್ ನ್ಯೂಸ್. ಯೆಲ್ಲೋ ಲೈನ್ ಉದ್ಘಾಟನೆಗೆ ಇನ್ನು ಎರಡು ಹೆಜ್ಜೆ ಬಾಕಿ ಉಳಿದಿದೆ. ಮೆಟ್ರೋ ಸಿಲಿಕಾನ್ ಸಿಟಿಯ ಅವಿಭಾಜ್ಯ ಅಂಗ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಇದ್ದಂತೆ ಟ್ರಾಫಿಕ್ ಕಿರಿಕಿರಿ ಇಲ್ಲ, ಫಟಾಫಟ್ ಪ್ರಯಾಣ. ಬೆಂಗಳೂರಿನ ಅದೆಷ್ಟೋ ಜನರು ಮೆಟ್ರೋದಲ್ಲೇ ಪ್ರಯಾಣಿಸ್ತಾರೆ. ಸ್ವಂತ ವಾಹನಗಳಿದ್ದವರು ಮೆಟ್ರೋನೇ ನಂಬಿಕೊಂಡಿದ್ದಾರೆ. ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಹಳದಿ ಮಾರ್ಗದ ಉದ್ಘಾಟನೆಗೆ ಎರಡೇ ಹೆಜ್ಜೆ ಬಾಕಿ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಮೆಟ್ರೋ ರೈಲು ಓಡಾಟದ ಕಾಲ ಸನಿಹವಾಗಿದೆ. ಕೆಲವೇ ದಿನಗಳಲ್ಲಿ ಡ್ರೈವರ್ಲೆಸ್ ಮೆಟ್ರೋ ಹಳದಿ ಮಾರ್ಗದಲ್ಲಿ ಮೋಡಿ ಮಾಡಲಿದೆ. ಟ್ರಯಲ್ ರನ್ ಮುಗಿದಿದ್ದು ಈಗ ಸಿಗ್ನಲಿಂಗ್ ಟೆಸ್ಟ್ ಕೂಡ ಶುರುವಾಗಿದೆ. ಹೌದು, ಹಳದಿ ಮಾರ್ಗದಲ್ಲಿ ಟ್ರಯಲ್ ರನ್ ಮುಕ್ತವಾಗಿದೆ. ಸಿಗ್ನಲಿಂಗ್ ಟೆಸ್ಟ್ ಆರಂಭವಾಗಿದೆ. ಕಳೆದ 15 ದಿನದ ಹಿಂದಷ್ಟೇ ಲೋಕೋ ಪೈಲಟ್ ಲೆಸ್ ರೈಲಿನ ಟ್ರಯಲ್ ರನ್ ಮಾಡಿದ್ದ BMRCL ಈಗ ಸಿಗ್ನಲಿಂಗ್ ಟೆಸ್ಟ್ ಕೂಡ ಶುರು ಮಾಡಿದೆ. ಹಂತವಾಗಿ ಸಿಗ್ನಲಿಂಗ್ ಟೆಸ್ಟ್ ಮಾಡಲಿರೋ ಮೆಟ್ರೋ ಅಧಿಕಾರಿಗಳು ಬಳಿಕ ದೂರ ಸಂಪರ್ಕ ಹಾಗೂ ವಿದ್ಯುತ್ ಟೆಸ್ಟ್ ನಡೆಸ್ತಾರೆ. ಎಲ್ಲ ರೀತಿಯ ಪರೀಕ್ಷೆಗಳು ಮುಗಿದ ನಂತರ ಸುರಕ್ಷತಾ ಪರೀಕ್ಷೆ ನಡೆಸಿ ವರದಿ ಸಲ್ಲಿಕೆ ಮಾಡ್ತಾರೆ. ಕೇಂದ್ರ ರೈಲ್ವೆ ಸುರಕ್ಷತಾ ಅಧಿಕಾರಿಗಳ ಪರಿಶೀಲನೆ ನಂತರ ಮೆಟ್ರೋ ರೈಲು ಸಂಚಾರಕ್ಕೆ ಮುಕ್ತವಾಗಲಿದೆ. ಟೆಸ್ಟಿಂಗು ನಡೀತದೆ, ಪ್ಲಸ್ RDSO ಕೂಡ ನಾವು ಒಂದು ಇದೆಲ್ಲ ಟೆಸ್ಟಿಂಗ್ ನಡೀತಾ ಇರೋ ನಡುವೆ ನಾವು RDSOಗೆ ನಾವು ಒಂದು ಟೈಮು ಕೇಳ್ತೀವಿ. ಅವ್ರು ಕೊಟ್ಟಂಥ ಟೈಮಲ್ಲಿ ಅವ್ರು ಬಂದು ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಅದೆಲ್ಲ ಟೆಸ್ಟ್ ಆದಮೇಲೆ ನಾನು ಹೇಳಿದ್ನಲ್ಲ ಆಗಲೇ ರೈಲ್ವೆ ಬೋರ್ಡ್ಗೆ ಅದು ಟೆಕ್ನಿಕಲ್ ಸ್ಯಾಂಕ್ಷನ್ಗೆ ಹೋಗುತ್ತೆ. ಟೆಕ್ನಿಕಲ್ ಸ್ಯಾಂಕ್ಷನ್ ಬಂದಮೇಲೆ ನಮ್ಮ CMRS ಅವರು ಕೂಡ ಅದು ಬಂದು ಎಲ್ಲ ಪರೀಕ್ಷಾರ್ಥಕ ಅವ್ರದ್ದು ಸುರಕ್ಷತೆ ಏನೇನಿದೆ ಅದು ಪರೀಕ್ಷೆ ನಡೆದ ಮೇಲೆ ನಾವು ಅದನ್ನು ಜನರ ಓಡಾಟ ಮಾಡಿ 18.82 ಕಿಲೋಮೀಟರ್ ಉದ್ದವಿರುವ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗದಲ್ಲಿ ಈ ರೈಲು ಸಂಚರಿಸಲಿದೆ. ಈ ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳು ಇರಲಿವೆ. ಇನ್ಯಾಕೆ ತಡ? ಚಾಲಕರಹಿತ ಮೆಟ್ರೋದಲ್ಲಿ ಪ್ರಯಾಣಿಸಲು ರೆಡಿಯಾಗಿ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಡ ರೋಗಿಗಳಿಗೆ ಆಸರೆ ಆಗಬೇಕಾಗಿದ್ದ ಆಸ್ಪತ್ರೆ ಕುಡುಕರ ನೆಚ್ಚಿನ ತಾಣವಾಗಿದೆ. ಇಲ್ಲಿ ಕತ್ತಲು ಕವಿತಾ ಇದ್ದಂತೆ ಮತ್ತಿನ ಲೋಕ ತೆರೆದುಕೊಳ್ಳುತ್ತೆ. ಪುಂಡ ಪೋಖರಿಗಳ ಮತ್ತಿನ ಲೋಕದಲ್ಲಿ ತೇಲಾಡ್ತಾರೆ. BBMP ಡಯಾಲಿಸಿಸ್ ಕೇಂದ್ರಕ್ಕಿಲ್ಲ ಉದ್ಘಾಟನೆ ಭಾಗ್ಯ. ಕತ್ತಲಾಗ್ತಾ ಇದ್ದಂತೆ ತೆರೆದುಕೊಳ್ಳುತ್ತೆ ಮತ್ತಿನ ಲೋಕ. ಈ ಬೃಹತ್ ಕಟ್ಟಡವನ್ನ ನೋಡಿ. ಇದು BBMP ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಕನ್ನಡಿ. ಪಾಲಿಕೆ ಬೇಜವಾಬ್ದಾರಿತನಕ್ಕೆ ನೂರಾರು ರೋಗಿಗಳು ನಿತ್ಯ ಪರದಾಡ್ತಾ ಇದ್ದಾರೆ. ಈ ಕಟ್ಟಡ ನಿರ್ಮಾಣವಾಗಿ 2 ವರ್ಷ ಆದರೂ ಇದುವರೆಗೂ ಉದ್ಘಾಟನೆ ಭಾಗ್ಯವೇ ಸಿಕ್ಕಿಲ್ಲ. ಬಡ ಕಿಡ್ನಿ ರೋಗಿಗಳಿಗೆ ಅನುಕೂಲ ಆಗಬೇಕಾಗಿದ್ದ ಈ ಆಸ್ಪತ್ರೆ ಈಗ ಪುಂಡ ಪೋಖರಿಗಳ ಅಡ್ಡವಾಗಿ ಬಿಟ್ಟಿದೆ. ಚಾಮರಾಜಪೇಟೆ ಹಾಗೂ ಸುತ್ತಮುತ್ತಲಿನ ಏರಿಯಾದಲ್ಲಿರುವ ಬಡ ರೋಗಿಗಳಿಗೆ ಲಕ್ಷ ದುಡ್ಡು ಖರ್ಚು ಮಾಡಿ ಡಯಾಲಿಸಿಸ್ ಮಾಡಿಸೋದು ಕಷ್ಟ. ಇದಕ್ಕೆ ಅಂತಾನೆ ಕಸ್ತೂರಿಬಾ ನಗರದ ಅಶ್ವಥ್ ಕಟ್ಟೆಯಲ್ಲಿ ಡಯಾಲಿಸಿಸ್ ಸೆಂಟರ್ಗಾಗಿ ಕಟ್ಟಡ ನಿರ್ಮಿಸಲಾಗಿದೆ. 3 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ಕಟ್ಟಡ ತಲೆ ಎತ್ತಿ ನಿಂತಿದೆ. ಕೆಲಸ ಎಲ್ಲ ಮುಗಿದು 2 ವರ್ಷಗಳಾದರೂ ಡಯಾಲಿಸಿಸ್ ಸೆಂಟರ್ ಮಾತ್ರ ಓಪನ್ ಆಗಿಲ್ಲ. BBMP ನಿರ್ಲಕ್ಷ್ಯದಿಂದ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆಯಾಗದೆ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ನಾನೀಗ ಚಾಮರಾಜಪೇಟೆಯಲ್ಲಿರುವಂತಹ ಡಯಾಲಿಸಿಸ್ ಕೇಂದ್ರದಲ್ಲಿದ್ದೀನಿ. ಇದು ಕಳೆದ 2 ವರ್ಷದ ಹಿಂದೆ ಇದರ ಕಾಮಗಾರಿ ಕಂಪ್ಲೀಟ್ ಆಗಿದೆ, ಆದರೆ ಇದು ಉದ್ಘಾಟನೆ ಆಗಿಲ್ಲ. ನೀವು ಗಮನಿಸ್ತಾ ಇರ್ಬೋದು, ಅಲ್ಲಿ ಬಾಗಿಲು ಹಾಕಿದ್ದಾರೆ. ಆದರೆ BBMP ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯದ ಪರಮಾವಧಿಯಿಂದ ಇದುವರೆಗೂ ಡಯಾಲಿಸಿಸ್ ಮಾಡೋದಕ್ಕೆ ಬೇಕಾದ ಯಂತ್ರೋಪಕರಣಗಳನ್ನೇ ತರಿಸಿಲ್ಲ. 2 ಕೋಟಿ ವೆಚ್ಚದಲ್ಲಿ ಶಾಸಕರ ಅನುದಾನದಲ್ಲಿ ತರಿಸಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ. ಖಾಲಿ ಕಟ್ಟಡ ನೋಡಿದ ಪುಂಡ ಪೋಖರಿಗಳು ಇದನ್ನ ತಮ್ಮ ಅಡ್ಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಶ್ಚರ್ಯ ಅಂದ್ರೆ ಈ ಕಟ್ಟಡ ಡಯಾಲಿಸಿಸ್ ಆಸ್ಪತ್ರೆಗೆ ಎಂಬ ಮಾಹಿತಿಯ ಫಲಕವನ್ನು ಎಲ್ಲೂ ಹಾಕಿಲ್ಲ. ಯಂತ್ರೋಪಕರಣ ಇಲ್ಲದೆ ಇದ್ದ ಹೊಸ ಕಟ್ಟಡ ಕಣ್ಣೆದ್ರೆ ಹಾಳಾಗ್ತಾ ಇದೆ. ಇಷ್ಟಾದ್ರೂ BBMP ಕಣ್ಣು ಮುಚ್ಚಿಕೊಂಡು ಕುಳಿತಿರೋದು ಮಾತ್ರ ವಿಪರ್ಯಾಸ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.